ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ತೊಗರಿಬೇಳೆ ತೊಗೊಂಡಿದ್ದೀನಿ. ಇವತ್ತು ವಿಶೇಷವಾಗಿ ಬೇಳೆ ಸಪ್ಪೆಕಟ್ಟು ಅಥವಾ ನಮ್ಮ ಬಾಣಂತಿಯವರಿಗೆ ಅಥವಾ ಜ್ವರ ಬಂದವರಿಗೆ ಪಥ್ಯಕ್ಕೋಸ್ಕರ ಮಾಡ್ತಾರಲ್ಲ ಸಾರು, ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಮಸಾಲೆಗಳ ಏನೂ ಹಾಕೋದಿಲ್ಲ, ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಬೇಳೆನ ಒಂದು ಅರ್ಧ ಗಂಟೆ ನೆನೆಸ್ಕೋಬೇಕು. ಇದನ್ನು ತೊಳೆದ್ಬಿಟ್ಟು ಒಂದೆರಡು ಸಲ ಇದರಲ್ಲಿ ಏನಾದ್ರು ಪುಡಿ ಗಿಡಿ ಇದ್ದರೆ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಒಳ್ಳೆ ನೀರು ಹಾಕಿ ಇಟ್ಟಿದ್ದೀನಿ. ಇದು ಒಂದು ಅರ್ಧ ಗಂಟೆ ನೆನ್ಕೊಳ್ಳಿ. ಬಾಣಂತಿಯವ್ರಿಗೋಸ್ಕರ ನಾನು ವಿಶೇಷವಾಗಿ ಮಾಡ್ತಾ ಇರೋದ್ರಿಂದ ಆ ಥರ ಮಾಡಲಿಕ್ಕೆ ಒಂದು ಸ್ವಲ್ಪ ನೆನೆಸ್ಕೋಬೇಕು ಬೇಳೆನ. ಮೊದಲೆಲ್ಲ ಹಾಗೆ ಒಲೆ ಮೇಲೆ ಬೇಯಿಸ್ತಾ ಇದ್ರು. ಈಗ ಕುಕ್ಕರ್ ಇರೋದ್ರಿಂದ ಬೇಗ ಕೂಡ ಆಗುತ್ತೆ ಅಂತ ನಾನು ಕುಕ್ಕರಲ್ಲೇ ಬೇಯಿಸ್ತಾ ಇದ್ದೀನಿ. ನೋಡಿ, ಅರ್ಧ ಗಂಟೆ ಆಯಿತು. ಈಗ ಬೇಳೆ ಹಾಕ್ಕೊಂಡಿದ್ವಲ್ಲ, ಅದ್ರ 3ರಷ್ಟು ನೀರು ಹಾಕಿ ಬೇಳೆನ ಬೇಯಿಸ್ಕೋಬೇಕು. ಏಕೆಂದರೆ ಕಟ್ಟು ಬರಬೇಕಲ್ವಾ, ನಾವು ಸಪ್ಪೆ ಕಟ್ಟು ಅಂತ ಇದನ್ನೇ ಮಾಡೋದು. ನೋಡಿ, ಇಷ್ಟು ಇದನ್ನು ಹಾಕಿದ್ದೀನಿ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನೋಡಿ ಒಂದು ಚಿಟಿಕೆ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ಜೊತೆಗೆ ನಾವು ಮಾಮೂಲಿ ಯಾವಾಗಲೂ ಎಣ್ಣೆ ಹಾಕ್ತಾ ಇದ್ವಿ ಬೇಯಲಿಕ್ಕೆ. ಈಗ ಎಣ್ಣೆ ಬದಲಾಗಿ ನಾನು ಬಾಣಂತಿಗೆ ಬಳಸೋದ್ರಿಂದ ತುಪ್ಪ ಹಾಕ್ತಾ ಇದ್ದೀನಿ. ಈಗ ಇದನ್ನು ಮುಚ್ಚಿಬಿಟ್ಟು 3 ಅಥವಾ 4 ವಿಷಲ್ಲೇ ಮಾಡಿಸ್ಕೋಬೇಕು. ಯಾಕೆಂದರೆ ಬೇಳೆ ತುಂಬ ಮೆತ್ತಗೆ ಬೇಯಬೇಕು. ನೋಡಿ, ಗ್ಯಾಸ್ ಆನ್ ಮಾಡಿದ್ದೀನಿ. ಈಗ 3 ಅಥವಾ 4 ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ. ನೋಡಿ, 4 ವಿಷಲ್ ಆಯಿತು. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೀರಿನ ಅಂಶ ಜಾಸ್ತಿ ಹಾಕಿರೋದ್ರಿಂದ ಈ ರೀತಿ ಬರುತ್ತೆ. ನೋಡಿ, ಬೇಳೆ ಬೆಂದಿರೋದನ್ನು ತೆಗೆದಿದ್ದೀನಿ. ನೋಡಿ, ಈ ಥರ ಕಲಿಸ್ಕೊಂಡು ಹೋಗೋಂಗೆ ಬೆಂದಿದೆ. 4 ವಿಷಲ್ ಮಾಡಿಸ್ಕೊಂಡಿದ್ದೆ, ಸಖತ್ತಾಗಿ ಬೆಂದಿದೆ. ನೋಡಿ, ಈ ಥರ ಈಗ ಕೈ ಆಡಿಬಿಟ್ರೆ ಸಾಕು. ಇಲ್ಲ, ಒಂದು ಸ್ವಲ್ಪ ತಿಳಿದು ಬಗ್ಗಿಸ್ಕೊಂಡು ಮಸ್ಕೋಲಲ್ಲಿ ಇನ್ನೂ ಒಂದು ಸ್ವಲ್ಪ ಇದು ಮಾಡಿದ್ರೂ ಫುಲ್ಲು ರಸ ಆದಂಗೆ ಆಗುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ ಬೇಳೆ. ಈಗ ಇದನ್ನೇ ಸಪ್ಪೆ ಕಟ್ ಮಾಡೋದು. ಸಪ್ಪೆ ಕಟ್ಟು ಅಂತಂದರೆ ನಾವು ಖಾರದ ಪುಡಿ ಏನು ಹಾಕೋದಿಲ್ಲ, ಬರೀ ಮೆಣಸಿನ್ಕಾಯಿ ಮುರಿದು ಹಾಕಿ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿ ಒಗ್ಗರಣೆ ಹಾಕೋದು. ಅದು ನೋಡಿ ತುಪ್ಪದಲ್ಲೇ ಹಾಕಬೇಕು. ನೋಡಿ, 1 ಗಡ್ಡೆ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಜಜ್ಜಿಬಿಟ್ಟು ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ. ಒಂದು 4-5 ಒಣಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ. ನೋಡಿ, ತುಪ್ಪ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ. ಈಗ ಒಗ್ಗರಣೆ ಹಾಕೋಣ. ನೋಡಿ, ಸಾರಿನ ಒಗ್ಗರಣೆಗೆ ಅಂತ ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಒಂದು 2 ಚಮಚ ತುಪ್ಪ ಹಾಕಿದ್ದೀನಿ. ನೋಡಿ, ತುಪ್ಪ ಎಲ್ಲ ಕರಗಿದೆ. ಈಗ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಬೇಗ ಅರಳಿದ್ರೂ ಸಾಸಿವೆ ಚಟಪಟ ಆದಮೇಲೆ ನಾವು ಹಾಕಬೇಕು. ನೋಡಿ, ಸಾಸಿವೆ ಚಟಪಟ ಅಂತ ಇದೆ. ಈಗ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬಾಣಂತಿಯವರಿಗೆ ಬೆಳ್ಳುಳ್ಳಿ ಹಾಕಿದರೆ ತುಂಬ ಒಳ್ಳೆಯದು, ಇಮ್ಯುನಿಟಿ ಪವರ್ ಕೊಡುತ್ತೆ. ಹುಷಾರಿಲ್ಲದವ್ರಿಗೂ ಅಷ್ಟೇ, ಸ್ವಲ್ಪ ಶಕ್ತಿ ಕೊಡುತ್ತೆ. ಆದ್ದರಿಂದ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಎಷ್ಟು ಬೇಕಾದರೂ ಹಾಕ್ಬೋದು. ಜಾಸ್ತಿ ತಿಂದರೆ ಹೋದರೆ ಒಂದು 4 ಇಳ್ಕ ಹಾಕ್ಬೋದು. ಬೆಳ್ಳುಳ್ಳಿ ಬಳಸದೆ ಹೋದವರು ಹಿಂಗನ್ನು ಹಾಕ್ಕೊಳ್ಳಿ. ಈಗ ಬೆಳ್ಳುಳ್ಳಿ ಹಾಕಾದ್ಮೇಲೆ ಹಿಂಗನ್ನು ಹಾಕಬಾರ್ದು. ನೋಡಿ, ಇದೊಂದು ಸ್ವಲ್ಪ ಚೆನ್ನಾಗಿ ಕೆಂಪುಗಾಗಲಿ. ನೋಡಿ, ಬೆಳ್ಳುಳ್ಳಿ ಚೆನ್ನಾಗಿ ಆಗಿದೆ. ಈಗ ನಾನು ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ಹದವಾಗಿದೆ. ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಕಾಳು ಮೆಣಸನ್ನು ಕುಟ್ಕೊಳ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ಹದವಾಗಿದೆ. ಈ ಥರ ಕೆಂಪುಗಾಗಬೇಕು ಬೆಳ್ಳುಳ್ಳಿ, ಆವಾಗ ತುಂಬ ರುಚಿ ಕೊಡುತ್ತೆ.
ನೋಡಿ ಈಗ ಕಾಳು ಮೆಣಸನ್ನು ಕುಟ್ಕೊಂಡಿದ್ದೀನಲ್ಲ, ಅರ್ಧಂಬರ್ಧ ಕುಟ್ಕೊಂಡಿದ್ದೀನಿ, ತೀರಾ ಸಣ್ಣಗೇನು ಕುಟ್ಕೊಂಡಿಲ್ಲ. ಈ ಬಿಸಿ ಒಳಗಡೆ ಒಂದು ಸ್ವಲ್ಪ ಆದರೆ ಸಾಕು. ನೋಡಿ ಇವಾಗ ಕಾಳು ಮೆಣಸು ಕೂಡ ಆಗಿದೆ. ಈಗ ನಾನು ಕಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ ಮೇಲಿನ ತಿಳಿ ಬಗ್ಸಿ ಕೆಳಗಡೆ ಬೇಳೆ ಇರುತ್ತಲ್ಲ ಅದನ್ನು ಸೌಟಲ್ಲೇ ಮಸ್ತಿದ್ದೀನಿ. ಈಗ ನಾವು ಕಟ್ ಮಾಡೋದ್ರಿಂದ, ಬೇಳೆ ಕಟ್ ಮಾಡೋದ್ರಿಂದ ಈ ಬೇಳೆಗೆ ನೀರು ಹಾಕ್ಬಿಟ್ಟು ಕಟ್ ಥರನೇ ಮಾಡೋಣ. ಇನ್ನು ಒಂದು ಸ್ವಲ್ಪ ನೀರು ಇಡಿಸುತ್ತೆ. ನೋಡಿ ಇದನ್ನು ಕೈ ಹಾಕ್ಬಿಟ್ರೆ ಈಗ ಕಟ್ಟಿನ ಥರನೇ ಆಯಿತು. ಈಗ ಮತ್ತೆ ಇದನ್ನು ಕಟ್ ಹಾಕಿದ್ವಲ್ಲ ಅದರೊಳಗಡೆ ಹಾಕೋಣ. ನಾವು ಬೇಳೆ ಬೇಯುವಾಗಲೇ ಅರಿಶಿನ ಹಾಕಿದ್ವಿ. ಬೇಕು ಅಂದರೆ ಒಗ್ಗರಣೆಗೆ ಇನ್ನೂ ಒಂದು ಸ್ವಲ್ಪ ಅರಿಶಿನ ಹಾಕ್ಬೋದು. ಅರಿಶಿನ ಹಾಕಿದರೂ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ. ನೋಡಿ ಇವಾಗ ಬೇಳೆ ಕಟ್ಟು ರೆಡಿ ಆಯಿತು. ಬಾಣಂತಿಯವರಿಗೆ ಇದೇ ರೀತಿ ಮಾಡಬೇಕು. ಇನ್ನೂ ಒಂದು ಸ್ವಲ್ಪ ನೀರು ಥರನೇ ಮಾಡಿದ್ರೂ ತಟ್ಟೆಗೆ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡ್ಬಿಟ್ಟು ತಟ್ಟೆ ತುಂಬ ಸಾರು ಹಾಕ್ಕೊಂಡು ತಿನ್ಬೋದು. ಬೇಳೆ ಬೇಯಲಿಕ್ಕೆ ನೋಡಿ, ಬೇಳೆ ಬೇಯಲಿಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಸಾಕಾಗುವಷ್ಟು ಉಪ್ಪನ್ನು ಹಾಕಿದ್ದೀನಿ. ಇನ್ನು ಬೇಳೆ ಮಸ್ತ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಬೇಳೆ ಕೂಡ ಕಾಣಿಸ್ಬಾರ್ದು. ಇದು ಕುದ್ದು 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 ಚೆನ್ನಾಗಾಗುತ್ತೆ. ನೋಡಿ ಸಖತ್ತಾಗಿರೋ ಅಂಥ ಬೇಳೆ ಕಟ್ಟು ಅಥವಾ ಕಟ್ಟಿನ ಸಾರು ಅಥವಾ ಬಾಣಂತಿಯವರಿಗೆ ಕೊಡುವಂಥ ಮೆಣಸಿನ ಸಾರು ಅಂತಲೂ ಕೂಡ ಹೇಳ್ಬಹುದು. ಸಖತ್ತಾಗಿದೆ. ಇದು ಚೆನ್ನಾಗಿ ಕುದಿಲಿ. ಇದನ್ನು ತುಂಬ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಇವಾಗ ಸಾರು ಕುದೀತಾ ಇದೆ. ಚೆನ್ನಾಗಿ ಕುದಿಸ್ಕೋಬೇಕು. ಹೀಗೆ 5 ನಿಮಿಷ ಕುದಿಸ್ಕೋಬೇಕು. ನೋಡಿ 3-4 ನಿಮಿಷದಿಂದ ಕುದ್ದಿದೆ. ಈಗ ಕೈ ಆಡಿದ್ದೀನಿ, ಮತ್ತೆ ಕುದಿ ಹತ್ತುತ್ತೆ. ಚೆನ್ನಾಗಿ ಕುದಿಸ್ಕೊಂಡಷ್ಟು, ಏಕೆಂದರೆ ಇದಕ್ಕೆ ಜೀರಿಗೆ, ಮೆಣಸು ಎಲ್ಲ ಹಾಕಿದ್ದೀವಿ, ಬೆಳ್ಳುಳ್ಳಿ ಒಗ್ಗರಣೆ ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ರಸ ಇದರೊಳಗಡೆ ಬಿಟ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಇಮ್ಯುನಿಟಿ ಪವರ್ಗೂ ಕೂಡ ತುಂಬ ಒಳ್ಳೆಯದು. ಕೈಯಾಡ್ದಂಗೆ ಬೇಗ ಬೇಗ ಕುದಿಯುತ್ತೆ. ಹೀಗೆ ಒಂದು 4-5 ನಿಮಿಷ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿ. ನೋಡಿ 5 ನಿಮಿಷ ಆಗಿದೆ. ಮಳ ಅಂತ ಕುದೀತಾ ಇದೆ. ನೋಡಿ ಇವಾಗ ನಾನು ತಟ್ಟೆಗೆ ಅನ್ನ ಹಾಕ್ಕೊಂಡಿದ್ದೀನಿ. ಬಾಣಂತಿಯವರಿಗೆ ಅನ್ನ ಮಾಡೋದಾದರೆ ಅಕ್ಕಿನೂ ಕೂಡ ನೆನೆ ಹಾಕಿ ಒಂದು ಅರ್ಧ ಗಂಟೆ ಆಮೇಲೆ ಮಾಡ್ತಾರೆ. ಅದೇ ರೀತಿ ಫಾಲೋ ಮಾಡಿರಿ. ಮತ್ತು ಹುಷಾರಿಲ್ದವ್ರಿಗೂ ಅಷ್ಟೇ, ಒಂದು ಸ್ವಲ್ಪ ಅವರಿಗೆ ಶಕ್ತಿ ಕಡಿಮೆ ಆಗಿರುತ್ತಲ್ಲ, ಜೀರ್ಣಶಕ್ತಿ ಕಡಿಮೆ ಆಗಿರುತ್ತೆ. ಮತ್ತು ವಯಸ್ಸಾದವ್ರಿಗೂ ಅಷ್ಟೇ, ಒಂದು ಸ್ವಲ್ಪ ಅಕ್ಕಿಯನ್ನು ಒಂದು ಅರ್ಧ ಗಂಟೆ ನೆನೆ ಇಟ್ಬಿಟ್ಟು ಆಮೇಲೆ ಅನ್ನ ಮಾಡಿದರೆ ತುಂಬ ಒಳ್ಳೆಯದಿರುತ್ತೆ. ನೋಡಿ ಈಗಂತೂ ಸಖತ್ತಾಗಿ ಮಳ ಕುದೀತಾ ಇದೆ. ಈಗ ನಾನು ಇದಕ್ಕೆ ಸಾಂಬಾರನ್ನು ಹಾಕ್ತಾಯಿದ್ದೀನಿ, ಅಂದರೆ ಬೇಳೆ ಕಟ್ಟು. ನೋಡಿ ಈ ಥರ ಬೇಳೆ ಅನ್ನ ಹಾಕ್ಬಿಟ್ಟು ಅನ್ನದ ಮೇಲೆ ಈ ಥರ ತಟ್ಟೆ ತುಂಬ ಸಾರು ಹಾಕ್ಕೊಂಡು ತಿನ್ಬೋದು. ಸಖತ್ತು ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ತಿಂದುಬಿಟ್ರೆ ಸಖತ್ತಾಗಿರುತ್ತೆ. ಕರ್ಬೇವಿಂತು ನಾರದು. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಊಟ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ. ನೋಡಿ ಈ ಥರ ಖಾರ ಇರೋದಿಲ್ಲ. ಕಾಳುಮೆಣಸು ಮತ್ತು ನಾವು ಬೆಳ್ಳುಳ್ಳಿನಲ್ಲಿ ಒಂದು ಸ್ವಲ್ಪ ಖಾರದ ಅಂಶ ಇರುತ್ತೆ. ಮತ್ತು ಒಣ ಮೆಣಸಿನ್ಕಾಯಿ ಮುರಿದು ಹಾಕಿರೋದು ಅಷ್ಟೇ ಖಾರ. ತುಂಬ ಚೆನ್ನಾಗಿರುತ್ತೆ. ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ನೋಡಿ ಹುಷಾರಿಲ್ದವರಿಗೆ ಬಾಯಿ ಕೆಟ್ಟಿದ್ರೂ ಕೂಡ ಇದು ಖಾರದ ಅಂಶ ಇಲ್ಲದೆ ಹೋದ್ರೂ ಕೂಡ ಮೆಣಸು ಬೆಳ್ಳುಳ್ಳಿ ಎಲ್ಲ ಇರೋದ್ರಿಂದ ತುಂಬ ರುಚಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಈ ಥರ ಸಾರನ್ನು ನೀವು ಚಿಕ್ಕ ಮಕ್ಕಳಿಗೂ ಕೂಡ ಒಂದು 2-3 ವರ್ಷದ ಮಕ್ಕಳಿಂದ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಇದೇ ಥರ ಅನ್ನ ಸಾರು ತಿನ್ನಿಸಿ ರೂಢಿ ಮಾಡಿದರೆ ಅವರಾಗೆ ಊಟ ಮಾಡೋದನ್ನು ಕಲ್ತ್ಕೊಳ್ತಾರೆ. ಇದು ರಸ ಕುಡಿತಾರೆ, ಕುಡಿಲೂಬಹುದು ಮತ್ತು ತಿನ್ನಲೂಬಹುದು. ಸಖತ್ತಾಗಿರುತ್ತೆ. ಇದೇ ಥರ ನೀವು
ಅಭ್ಯಾಸ ಮಾಡ್ಬೋದು ಚಿಕ್ಕ ಮಕ್ಕಳಿಗೆ. ಇದು ತುಪ್ಪದ ಒಗ್ಗರಣೆ ಹಾಕಿದ್ದೀವಿ, ಎಣ್ಣೆ ಒಗ್ಗರಣೆ ಕೂಡ ಹಾಕಿಲ್ಲ, ಆದ್ದರಿಂದ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.